ಒಂದು ಹಳ್ಳಿಯಲ್ಲಿ ಶಂಕರ್ ಎಂಬ ಒಬ್ಬ ರೈತ ವಾಸಿಸುತ್ತಿದ್ದ. ಶಂಕರ್ ತುಂಬಾ ಬಡವನಾಗಿದ್ದರೂ ಸತ್ಯ ಮತ್ತು ಶ್ರಮವನ್ನು ಜೀವನದ ಆಧಾರವಾಗಿ ಮಾಡಿಕೊಂಡವನಾಗಿದ್ದ. ಅವನು ಪ್ರತಿದಿನ ತನ್ನ ಹೊಲದಲ್ಲಿ ದುಡಿಯುತ್ತಾ ಸಣ್ಣ ಜೀವನ ನಡೆಸುತ್ತಿದ್ದ. ಒಂದು ದಿನ ಶಂಕರ್ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ನೆಲದೊಳಗೆ ಹಳೆಯ ಮಣ್ಣಿನ ಕುಡಿಕೆ ಸಿಕ್ಕಿತು. ಕುಡಿಕೆಯನ್ನು ತೆರೆದು ನೋಡಿದಾಗ ಅದರೊಳಗೆ ಚಿನ್ನದ ನಾಣ್ಯಗಳು ಹೊಳೆಯುತ್ತಿದ್ದವು. ಅವನ ಹೃದಯ ಕ್ಷಣಕಾಲ ಸಂತೋಷದಿಂದ ನಡುಗಿತು. ಆದರೆ ತಕ್ಷಣವೇ ಅವನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿತು. ಇದು ನನ್ನದು ಅಲ್ಲ, ಯಾರಿಗೋ ಸೇರಿದದ್ದು. ಶಂಕರ್ ಆ ಕುಡಿಕೆಯನ್ನು ತೆಗೆದುಕೊಂಡು ಹಳ್ಳಿಯ ಹಿರಿಯರ ಬಳಿ ಹೋದನು. ನಡೆದದ್ದನ್ನೆಲ್ಲ ಸತ್ಯವಾಗಿ ಹೇಳಿದನು. ಹಳ್ಳಿಯ ಜನರು ಅಚ್ಚರಿಪಟ್ಟರು. ಇಂತಹ ಅವಕಾಶ ಸಿಕ್ಕರೂ ಸುಳ್ಳು ಹೇಳದೆ ಸತ್ಯವನ್ನು ಆರಿಸಿಕೊಂಡ ಶಂಕರನ ನೈತಿಕತೆಯನ್ನು ಮೆಚ್ಚಿದರು. ಕೆಲ ದಿನಗಳ ನಂತರ ಆ ಕುಡಿಕೆ ಒಬ್ಬ ವೃದ್ಧನಿಗೆ ಸೇರಿದದ್ದು ಎಂದು ಗೊತ್ತಾಯಿತು. ವೃದ್ಧನು ಶಂಕರನ ಸತ್ಯನಿಷ್ಠೆಯಿಂದ ತುಂಬಾ ಸಂತೋಷಗೊಂಡನು. ಈ ಚಿನ್ನ ನನ್ನದು ಸರಿ, ಆದರೆ ಸತ್ಯವನ್ನು ಬಿಟ್ಟುಕೊಡದ ನಿನ್ನ ಹೃದಯ ಚಿನ್ನಕ್ಕಿಂತ ಮೌಲ್ಯವಾದದು ಎಂದು ವೃದ್ಧನು ಹೇಳಿ ಚಿನ್ನದ ಒಂದು ಭಾಗವನ್ನು ಶಂಕರ್ಗೆ ಬಹುಮಾನವಾಗಿ ಕೊಟ್ಟನು. ಶಂಕರ್ ಅದನ್ನು ಸ್ವೀಕರಿಸಿ ಉಳಿದ ಜೀವನವನ್ನು ಸಂತೋಷ ಮತ್ತು ಗೌರವದೊಂದಿಗೆ ನಡೆಸಿದನು.